ನಮಸ್ಕಾರ, ವಿವಿಸಿ ನ್ಯೂಸ್ಗೆ ಸ್ವಾಗತ. ನಾನು ತುಳಸಿ ಹರೀಶ್. ಇದು ಈ ಕ್ಷಣದ ಹೆಡ್ಲೈನ್ಸ್. 2024ರ ಲೋಕಸಭಾ ಚುನಾವಣೆಗೆ ಕ್ಷಣಗಣನೆ, ಮತಗಟ್ಟೆಯತ್ತ ಮತಯಂತ್ರ ಸ್ಥಾಪನೆ, ಭಾರೀ ಪೊಲೀಸ್ ಬಿಗಿ ಬಂದೋಬಸ್ತೊಂದಿಗೆ ಅಧಿಕಾರಿಗಳ ನಿಯೋಜನೆ. ಬೆಳ್ಳಂಬೆಳಗ್ಗೆ ಕಾಡಾನೆಗಳ ಗುಂಪಿನಿಂದ ದಾಳಿ, ಆನೆಗಳ ದಾಳಿಗೆ ರಸ್ತೆಯಲ್ಲಿ ಸಾಗುತ್ತಿದ್ದ ಆಟೋ ಜಖಂ, ಚಾಲಕ ಹಾಗೂ ಪ್ರಯಾಣಿಕ ಮಹಿಳೆಗೆ ಗಾಯ, ಪ್ರಾಣಾಪಾಯದಿಂದ ಪಾರು. ಹೆತ್ತರು ಗ್ರಾಮದಲ್ಲಿ ವಿಜೃಂಭಣೆಯಾಗಿ ವಾರದಿಂದ ನಡೆದ ಸುಗ್ಗಿ ಉತ್ಸವಕ್ಕೆ ತೆರೆ, ಗ್ರಾಮದೆಲ್ಲೆಡೆ ತಳಿರು ದೀಪಾಲಂಕಾರ, ಇತಿಹಾಸ ಪ್ರಸಿದ್ಧ ಸುಗ್ಗಿ ಉತ್ಸವವನ್ನ ಕಣ್ತುಂಬಿಕೊಂಡ ಭಕ್ತರು. ಮತದಾನಕ್ಕೆ ಕ್ಷಣಗಣನೆ ಆರಂಭವಾಗಿದ್ದು, ನಗರದ ಸರ್ಕಾರಿ ಕಲಾ ಕಾಲೇಜು ಆವರಣದಲ್ಲಿ ಗುರುವಾರ ಮಧ್ಯಾಹ್ನದಿಂದ ಭಾರೀ ಪೊಲೀಸ್ ಬಿಗಿ ಬಂದೋಬಸ್ತ್ ಮೂಲಕ ಮತಗಟ್ಟೆಗೆ ನಿಯೋಜನೆಗೊಂಡ ಆಯಾ ಮತಗಟ್ಟೆಗಳಿಗೆ ಚುನಾವಣೆ ಅಧಿಕಾರಿಗಳು ಮತಪೆಟ್ಟಿಗೆಯೊಂದಿಗೆ ಪ್ರಯಾಣ ಬೆಳೆಸಿದರು. ಜಿಲ್ಲೆಯ ವಿವಿಧ ಭಾಗಗಳಿಂದ ಆಗಮಿಸಿದ್ದ ಸರ್ಕಾರಿ ನೌಕರರು ಮತಪೆಟ್ಟಿಗೆ ಕೊಂಡೊಯ್ಯಲು ಸರದಿಯಲ್ಲಿ ನಿಂತು ಮತಗಟ್ಟೆಗೆ ಬೇಕಾಗುವ ಸಾಮಗ್ರಿಯನ್ನ ಪಡೆದ ಪರಿಕರಗಳನ್ನು ಪರಿಶೀಲಿಸಿಕೊಂಡರು. ಕೆಎಸ್ಆರ್ಟಿಸಿ, ಖಾಸಗಿ ಬಸ್ ಹಾಗೂ ಟೆಂಪೋ ಮೂಲಕ ಮತಗಟ್ಟೆ ಸ್ಥಳಕ್ಕೆ ಚುನಾವಣಾ ಅಧಿಕಾರಿಗಳನ್ನ ಪೊಲೀಸರ ಭದ್ರತೆಯೊಂದಿಗೆ ಕರೆದೊಯ್ದರು. ಒಟ್ಟಾರೆ ಈ ಬಾರಿ ನಡೆಯುವ ಲೋಕಸಭಾ ಚುನಾವಣೆಯು ಶಾಂತಿಯುತವಾಗಿ ನಡೆಯಲು ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದ್ದು, ಎಲ್ಲೂ ಗೊಂದಲ ಆಗದಂತೆ ಪ್ರತಿಯೊಂದು ಭಾಗಗಳಲ್ಲೂ ನಿಗಾ ವಹಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಈಗಾಗಲೇ ತಿಳಿಸಿದ್ದಾರೆ. ಬೆಳ್ಳಂಬೆಳಗ್ಗೆ ಕಾಡಾನೆಗಳ ಗುಂಪು ದಾಳಿ ಮಾಡಿದ ಪರಿಣಾಮ ಆಟೋ ಜಖಂಗೊಂಡು ಚಾಲಕ ಹಾಗೂ ಪ್ರಯಾಣಿಕ ಮಹಿಳೆ ಗಾಯಗೊಂಡ ಘಟನೆ ಬೇಲೂರು ತಾಲೂಕಿನ ಅರೇಹಳ್ಳಿ ಹೋಬಳಿಯ ಗುಜ್ಜನಹಳ್ಳಿ ತಿರುವಿನ ಮೆಷಿನ್ ಕಾಡಿನ ಬಳಿ ನಡೆದಿದೆ. ಆಟೋ ಚಾಲಕ ಮೋಹನ್ ಶಿವಾನಿ ಅವರನ್ನ ಆಟೋದಲ್ಲಿ ಕೂರಿಸಿಕೊಂಡು ಗುಜ್ಜನಹಳ್ಳಿ ಗ್ರಾಮದಿಂದ ಅರೇಹಳ್ಳಿಗೆ ಬರುವಂತಹ ಸಂದರ್ಭದಲ್ಲಿ 5 ಕಾಡಾನೆಗಳು ಮಿಷನ್ ಕಾಡಿನ ತಿರುವಿನ ಬಳಿ ಅಡ್ಡ ಬಂದಿದ್ದು, ಈ ವೇಳೆ 2 ಕಾಡಾನೆಗಳು ಚಲಿಸುತ್ತಿದ್ದ ಆಟೋ ಮೇಲೆ ದಾಳಿ ಮಾಡಲು ಮುಂದಾದಾಗ ಚಾಲಕ ಆಟೋ ಬಿದ್ದು ದೂರ ಹೋಗಿದ್ದಾರೆ. ಮಹಿಳೆ ಮಾತ್ರ ಆಟೋದಲ್ಲಿ ಕುಳಿತು ಅರಚಾಡಲು ಪ್ರಾರಂಭಿಸಿದ್ದಾರೆ. ಇದರಿಂದ ಸಿಟ್ಟಿಗೆದ್ದ ಕಾಡಾನೆಗಳು ಆಟೋವನ್ನ ರಸ್ತೆಯಿಂದ ತಳ್ಳಿಕೊಂಡು ಚರಂಡಿ ಬಳಿ ಬಿಟ್ಟ ಪರಿಣಾಮ ಆಟೋ ಮುಂಭಾಗ ಜಖಂ ಆಗಿದೆ. ಚಾಲಕ ಆಟೋದಲ್ಲಿ ಕಿರುಚಾಡುತ್ತಿದ್ದ ಒಂಟಿ ಮಹಿಳೆಯನ್ನ ಪಾರು ಮಾಡಲು ತಾವು ಕೂಡ ಜೋರಾಗಿ ಕಿರುಚಿದ್ದರಿಂದ ಆನೆಗಳು ಅಲ್ಲಿಂದ ತೆರಳಿದ್ದು, ಘಟನೆಯಲ್ಲಿ ಶಿವಾನಿಯವರಿಗೆ ಗಾಯಗಳಾಗಿವೆ. ಇಂತಹ ಪ್ರಕರಣಗಳು ನಿರಂತರವಾಗಿ ಸಂಭವಿಸುತ್ತಿರುವುದರಿಂದ ಇಲಾಖೆ ವಿರುದ್ಧ ಸಾರ್ವಜನಿಕರು ಆಕ್ರೋಶ ಹೊರಹಾಕಿ ಬಡ ಆಟೋ ಚಾಲಕ ಮೋಹನ್ ರವರಿಗೆ ಇಲಾಖೆ ಪರಿಹಾರ ನೀಡಬೇಕೆಂದು ಆಗ್ರಹಿಸಿದ್ದಾರೆ. ಅಂದ್ರೆ ಶಿವನಕ್ಕ ಅಂತ ಕೂರ್ಸ್ಕೊಂಡು ಬರ್ತಾ ಇರುವಾಗ ಸಡರ್ನೆ ಆನೆ ಬಂದು ನಾಲ್ಕು ಆನೆ ಬಂದು ಸಡರ್ನೆ ಹಿಂಗ್ ಬಂದು ಇದ್ ಮಾಡುವಾಗ ಸಡರ್ನೆ ನನ್ ಮೇಲೆ ಅಟ್ಯಾಕ್ ಆಯ್ತು. ನಾನು ಇಳ್ದು ಸಡರ್ನೆ ಓಡೋದ ತಕ್ಷಣ ಇವ್ರು ಏನ್ ಮಾಡಿದ್ರು, ಶಿವನಕ್ಕ ಅನ್ನೋರು ಇಲ್ಲೇ ಇದ್ರು, ಇಲ್ಲೇ ಇದ್ದಾರೆ, ಅದ್ರ ಒಳಗಡೆನೆ ಇದ್ರು. ಅವರು ಅಲ್ಲಿಂದ ಆನೆ ಗುದ್ಕ ಬಂದಿದ್ದು, ಅವ್ರು ಅಷ್ಟ ತನಕನೂ ಗಾಡಿಲೇ ಇದ್ದಾರೆ. ಆಮೇಲೆ ನಾನು ಕೂಗಿ ಇದ್ ಮಾಡತ್ತಿಗೆ ಅದು ಗಾಬರಿಲಿ ಮತ್ತೆ ಬಿಟ್ಟು ಓಡೋಯ್ತು. ಅವ್ರು ಆಮೇಲೆ ಇಳ್ದು ಬಂದ್ರು, ಅವ್ರನ್ನ ಹೇಳ್ಕೊಂಡು ನಾನು ಸೀದಾ ಬಂದೆ ಈ ಕಡೆ. ಭಾರಿ ಡ್ಯಾಮೇಜ್ ಆಗಿ ಪುಡಿ ತುಂಬಾ ಇದಾಗಿದೆ. ಈ ಫಾರೆಸ್ಟರಿಗೆ ಕೊಡ್ಬೇಕಿದು. ಅಲ್ಲ, ಜೀವ ಉಳಿದ್ರದ್ದು ಹೆಚ್ಚು. ಕಳಿಸ್ತೀವಿ. ಬೇಲೂರು ಪಟ್ಟಣದ ಶ್ರೀ ಕೋಟೆ ಸೀತಾರಾಮ ಆಂಜನೇಯ ದೇವಸ್ಥಾನದಲ್ಲಿ ರಾಮನವಮಿ ಪ್ರಯುಕ್ತ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ರಾಮನ ಉತ್ಸವ ಮೂರ್ತಿಯ ಉತ್ಸವವನ್ನು ಭಜನೆ ಮಾಡುವ ಮೂಲಕ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ವಾಸುದೇವಧನ್ಯ ಮಾತನಾಡಿ, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ರಾಮನವಮಿ ಪ್ರಯುಕ್ತ ರಾಮನ ಉತ್ಸವ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬರುತ್ತಿದ್ದೇವೆ. ದೇಗುಲದಲ್ಲಿ ಪಂಚಾಮೃತ ಅಭಿಷೇಕ, ಭಜನಾ ಸೇವೆ ಹಾಗೂ ಇತರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸುತ್ತಿದ್ದು, ಕಳೆದ 52 ವರ್ಷಗಳಿಂದ ನಾವು ಶ್ರೀ ಸೀತಾರಾಮಾಂಜನೇಯ ಸ್ವಾಮಿ ಭಜನಾ ಮಂಡಳಿ ಹಾಗೂ ದೇಗುಲದ ಆಡಳಿತ ಮಂಡಳಿಯವರು ಈ ಕಾರ್ಯಕ್ರಮ ಆಯೋಜಿಸುತ್ತಿದ್ದೇವೆ. ಈ ವರ್ಷ ಸುವರ್ಣ ಮಹೋತ್ಸವದ ಅಂಗವಾಗಿ ವಿಶೇಷ ಕಾರ್ಯಕ್ರಮವನ್ನು ನಡೆಸುತ್ತಿದ್ದು, ಈ ಶೋಭಾ ಯಾತ್ರೆಯಲ್ಲಿ ಹಲವಾರು ರಾಮನ ಭಕ್ತರು ಕೂಡ ಭಜನೆಯಲ್ಲಿ ಭಾಗವಹಿಸಿ ತಮ್ಮ ಕೈಯಲ್ಲಾದಷ್ಟು ತನುಮನ ಅರ್ಪಿಸಿ ಉತ್ಸವದಲ್ಲಿ ಪಾಲ್ಗೊಂಡಿದ್ದಾರೆ. ಇದೇ ರೀತಿ ಮುಂದೆ ಕೂಡ ಹೆಚ್ಚಿನ ಪ್ರೋತ್ಸಾಹ ಇರಲಿ ಎಂದು ತಿಳಿಸಿದರು. ಕೋಟೆ ಬಾಗಿಲು ಆಂಜನೇಯ ಸನ್ನಿಧಿಯಲ್ಲಿ ನಾವು ಪ್ರತಿ ರಾಮನವಮಿಯ ಸಂದರ್ಭದಲ್ಲಿ ರಾಮೋತ್ಸವ ಕಾರ್ಯಕ್ರಮಗಳನ್ನು ನಡೆಸ್ತೇವೆ. ಕಳೆದ 14ನೇ ದಿವಸದಿಂದ ಸಂವಿಧಾನದಲ್ಲಿ ಪ್ರತಿದಿನ ಬೆಳಗ್ಗೆ ಪಂಚಾಮೃತ ಅಭಿಷೇಕ, ಸಂಜೆ ಭಜನಾ ಸೇವೆ ಮತ್ತು ಇತರ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಿಕೊಂಡು ಬಂದಿದ್ದು, ಇಂದು ಶೋಭಾಯಾತ್ರೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ. ಕಳೆದ 52 ವರ್ಷಗಳಿಂದ ನಾವು ಈ ಕಾರ್ಯಕ್ರಮವನ್ನು ನಮ್ಮ ಶ್ರೀ ಸೀತಾರಾಮಾಂಜನೇಯ ಭಜನಾ ಮಂಡಳಿ ವತಿಯಿಂದ ನಡೆಸಿಕೊಂಡು ಬರಲಾಗುತ್ತಿದ್ದು, ಈ ವರ್ಷ ಸುವರ್ಣ ಮಹೋತ್ಸವದ ಅಂಗವಾಗಿ ವಿಶೇಷ ಕಾರ್ಯಕ್ರಮವನ್ನು ನಾವು ಸನ್ನಿಧಿಯಲ್ಲಿ ನಡೆಸಿದ್ದೇವೆ. ಇಂದು ಈ ಶೋಭಾಯಾತ್ರೆಯಲ್ಲಿ ಪರವೂರಿನಿಂದ ಬಂದಂತಹ ಭಕ್ತಾದಿಗಳು ಸಹ ತಮ್ಮ ಭಜನಾ ಸಂಗೀತ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಈ ಸೇವೆಯಲ್ಲಿ ಎಲ್ಲರ ಧನುಮನ ಸಹಾಯದೊಂದಿಗೆ ಅದ್ದೂರಿಯಾಗಿ ನಡೆಸಲಾಗುವುದು ಬರ್ತಾ ಇದೆ. ಇದಕ್ಕೆ ತಮ್ಮೆಲ್ಲರ ಪ್ರೋತ್ಸಾಹ ಇನ್ನು ಮುಂದಿನ ದಿನ ಹೆಚ್ಚಿನ ಸಿಗಲಿ ಅಂತ ಈ ಸಂದರ್ಭದಲ್ಲಿ ನಾನು ಕೋರಿಕೊಳ್ತೇನೆ. ಈ ಸಂದರ್ಭದಲ್ಲಿ ಧರ್ಮದರ್ಶಿ ರಘುಪತಿ ಹತ್ವಾರ್, ಶ್ರೀವತ್ಸ ಎಸ್ವಟಿ ಹಾಗೂ ಭಕ್ತಾದಿಗಳು ಹಾಜರಿದ್ದರು. ಮತದಾರರು ಯಾವುದೇ ಆಸೆ ಆಮಿಷಕ್ಕೆ ಒಳಗಾಗದೆ ನಿರ್ಭೀತಿಯಿಂದ ಮತಗಟ್ಟೆಗೆ ಬಂದು ಮತವನ್ನ ಚಲಾಯಿಸಿ ತಮ್ಮ ಹಕ್ಕು ಮತ್ತು ಕರ್ತವ್ಯವನ್ನ ನಿಭಾಯಿಸಬೇಕು ಎಂದು ಚುನಾವಣಾ ಅಧಿಕಾರಿ ಮಂಜುನಾಥ್ ತಿಳಿಸಿದರು.
ಬೇಲೂರು ಪಟ್ಟಣದ ವೈಡಿಡಿ ಕಾಲೇಜಿನಲ್ಲಿ ಏಪ್ರಿಲ್ 26ರಂದು ನಡೆಯಲಿರುವ ಲೋಕಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಇವಿಎಂ ಹಾಗೂ ವಿವಿಪ್ಯಾಟ್ಗಳ ಜೊತೆ ಸಿಬ್ಬಂದಿಗಳು ಮತಗಟ್ಟೆಗೆ ತೆರಳಲು ನಡೆಯುತ್ತಿರುವ ಸಿದ್ಧತಾ ಕಾರ್ಯಗಳನ್ನು ಪರಿಶೀಲಿಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಹಾಸನ ಕ್ಷೇತ್ರದ ಬೇಲೂರು ವಿಧಾನಸಭಾ ವ್ಯಾಪ್ತಿಯ ಲೋಕಸಭಾ ಚುನಾವಣೆ ಶಾಂತಿ ಮತ್ತು ಸೌಹಾರ್ದಯುತವಾಗಿ ನಡೆಸಲು ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ತಾಲೂಕಿನಲ್ಲಿ 2,01,235 ಮತದಾರರಿದ್ದು, ಅದರಲ್ಲಿ 1,01,725 ಪುರುಷರು ಹಾಗೂ 1,05,10 ಮಹಿಳಾ ಮತದಾರರಿದ್ದಾರೆ. ಬೇಲೂರು ಕ್ಷೇತ್ರದ ವ್ಯಾಪ್ತಿಯಲ್ಲಿ ಒಟ್ಟು 270 ಮತಗಟ್ಟೆ ಕೇಂದ್ರಗಳಿವೆ. ಅದರಲ್ಲಿ 81 ಮತಗಟ್ಟೆ ಅತಿ ಸೂಕ್ಷ್ಮ ಹಾಗೂ 129 ಸೂಕ್ಷ್ಮ ಮತಗಟ್ಟೆಗಳೆಂದು ಪರಿಗಣಿಸಲಾಗಿದೆ ಎಂದರು. ಲೋಕಸಭಾ ಸಾರ್ವತ್ರಿಕ ಚುನಾವಣೆಗೆ ಸಂಬಂಧಿಸಿದಂತೆ ನಮ್ಮ ಬೇಲೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ನಾವು ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೇವೆ. ಈ ದಿವಸ ನಮ್ಮ ವೈಡಿಡಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಮಸ್ಟಿಂಗ್ ಕಾರ್ಯವನ್ನು ಮಾಡ್ತಾ ಇದ್ದೇವೆ. ನಮ್ಮ ಬೇಲೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಒಟ್ಟು 2,01,235 ಮತದಾರರಿದ್ದಾರೆ. ಇದರಲ್ಲಿ ಗಂಡು ಮತದಾರರು 1,07,25, ಹೆಣ್ಣು ಮತದಾರರು 1,05,10 ಮತದಾರರಿದ್ದಾರೆ. ನಮ್ಮ ಕ್ಷೇತ್ರದಲ್ಲಿ ಒಟ್ಟು 270 ಮತಗಟ್ಟೆಗಳಿದ್ದು, ಈ 270 ಮತಗಟ್ಟೆಗಳಲ್ಲಿ 81 ಮತಗಟ್ಟೆಗಳನ್ನು ಕ್ರಿಟಿಕಲ್ ಮತಗಟ್ಟೆಗಳಂತ ಗುರುತು ಮಾಡಿದ್ದೇವೆ. ಇನ್ನು 189 ಮತಗಟ್ಟೆಗಳನ್ನು ನಾನ್ ಕ್ರಿಟಿಕಲ್ ಮತಗಟ್ಟೆಗಳು ಅಂತ ನಾವು ಗುರುತು ಮಾಡಿದ್ದೇವೆ. ಮತ್ತು ನಮ್ಮ ಈ ದಿನ ಮಸ್ಟಿಂಗ್ ಕಾರ್ಯದಲ್ಲಿ ಮತಗಟ್ಟೆಗಳಿಗೆ ಸುಮಾರು 326 ಮತಗಟ್ಟೆ ಪೋಲಿಂಗ್ ಪಾರ್ಟೀಸ್ನ ನಾವು DC ಅವರು ನೇಮಕ ಮಾಡಿಕೊಟ್ಟಿದ್ದಾರೆ. ಅದರಲ್ಲಿ 270 ಮತಗಟ್ಟೆಗಳಿಗೆ ಹೋಗ್ತಾರೆ, ಮಿಕ್ಕ 56 ಪೋಲಿಂಗ್ ಪಾರ್ಟಿಗಳು ಮೀಸಲು ಪೋಲಿಂಗ್ ಪಾರ್ಟಿಗಳಾಗಿರ್ತಾರೆ. ಬಳಿಕ ತಹಶೀಲ್ದಾರ್ ಮಮತಾ ಎಂ ಮಾತನಾಡಿ, ಚುನಾವಣಾ ಆಯೋಗದ ನಿರ್ದೇಶನದಂತೆ 6 ವಿಶೇಷ ಹಾಗೂ ವಿವಿಧ ಅಂಶಗಳಿಂದ ಕೂಡಿದ ಮತಗಟ್ಟೆಗಳನ್ನು ಮಾಡಲಾಗಿದೆ. ಇದರಲ್ಲಿ ವಿಶೇಷ ಚೇತನರಿಗೆ, ಯುವಕರಿಗೆ ಹಾಗೂ ಮಹಿಳೆಯರಿಗೆ, ಜೊತೆಗೆ ಬೇಲೂರು ಶಿಲ್ಪಕಲೆಗಳಿಗೆ ಹೆಸರುವಾಸಿಯಾಗಿದ್ದು, ಇದಕ್ಕೆ ಸಂಬಂಧಪಟ್ಟ ಚಿತ್ರಕಲೆ ಇರುವ ಸಾಂಸ್ಕೃತಿಕ ಮತಗಟ್ಟೆಯನ್ನ ಬೇಲೂರು ಪುರಸಭೆಯಲ್ಲಿ ಮಾಡಲಾಗಿದೆ. ಬುಡಕಟ್ಟು ಜನಾಂಗದವರಿಗೆ ಮತವನ್ನ ಚಲಾಯಿಸಲು ಅಂಗಡಿಹಳ್ಳಿಯಲ್ಲಿ ವಿಶೇಷ ಮತಗಟ್ಟೆ ಕೇಂದ್ರ ಮಾಡಲಾಗಿದೆ. ಇಂದು ತಾಲೂಕಿನ ಮತಗಟ್ಟೆ ಕೇಂದ್ರಗಳಿಗೆ 1,304 ಸಿಬ್ಬಂದಿಗಳು, 12 ಮೈಕ್ರೋ ಆಫೀಸರ್ಗಳು ಹಾಗೂ ತಾಲೂಕು ಆಡಳಿತದ ನೌಕರರು ತೆರಳಲಿದ್ದಾರೆ. ಶಾಂತಿ ಮತ್ತು ಸೌಹಾರ್ದಯುತವಾಗಿ ಚುನಾವಣೆಯನ್ನು ನಡೆಸಲು 800 ಪೊಲೀಸ್ ಸಿಬ್ಬಂದಿಯನ್ನು ನೇಮಿಸಲಾಗಿದೆ. ಮತಗಟ್ಟೆ ಕೇಂದ್ರಕ್ಕೆ ತೆರಳಲು 40 ಸರ್ಕಾರಿ ಬಸ್, 21 ಜೀಪ್, 5 ಮಿನಿ ಬಸ್ ಹಾಗೂ ಇತರೆ ವಾಹನ ವ್ಯವಸ್ಥೆ ಮಾಡಲಾಗಿದೆ. ಜಿಲ್ಲಾಧಿಕಾರಿಗಳ ಆದೇಶದಂತೆ ಪ್ರತಿ ಮತಗಟ್ಟೆ ಕೇಂದ್ರದಲ್ಲಿ ಸಿಬ್ಬಂದಿಗಳಿಗೆ ಉಪಹಾರ ಹಾಗೂ ಭೋಜನದ ವ್ಯವಸ್ಥೆ ಜೊತೆಗೆ ಮೂಲಭೂತ ಸೌಕರ್ಯವನ್ನು ಒದಗಿಸಲಾಗಿದೆ. ತಾಲೂಕಿನ ಮತದಾರರು ಯಾವುದೇ ಆಸೆ ಆಮಿಷಕ್ಕೆ ಒಳಗಾಗದೆ ನಿರ್ಭೀತಿಯಿಂದ ಮತಗಟ್ಟೆ ಕೇಂದ್ರಕ್ಕೆ ಬಂದು ತಮ್ಮ ಹಕ್ಕನ್ನು ಚಲಾಯಿಸಬೇಕು ಎಂದು ಮನವಿ ಮಾಡಿದರು. ನಮ್ಮ ಮಾನ್ಯ ಚುನಾವಣಾಧಿಕಾರಿಗಳು ಮಾಹಿತಿ ನೀಡಿರುವ ಹಾಗೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ವಿ. ಅದರ ಜೊತೆಗೆ ಚುನಾವಣಾ ಆಯೋಗದ ನಿರ್ದೇಶನದಂತೆ ಸುಮಾರು 6 ಸ್ಪೆಷಲ್ ಪೋಲಿಂಗ್ ಸ್ಟೇಷನ್ಗಳನ್ನು ನಾವು ಮಾಡಿದ್ದೀವಿ. ಅದರಲ್ಲಿ ವಿವಿಧ ಚುನಾವಣಾ ಆಯೋಗದ ನಿರ್ದೇಶನದಂತೆ ವಿವಿಧ ಅಂಶಗಳು ನಿರ್ಧಾರ ಮಾಡಬಹುದು. PS ನಂಬರ್ 129 ಯಂಗ್ ಪೋಲಿಂಗ್ ಸ್ಟೇಷನ್, ಯಂಗ್ ವೋಟರ್ ಪೋಲಿಂಗ್ ಸ್ಟೇಷನ್ ಅಂತ ಮಾಡಿದ್ದೀವಿ. PS ನಂಬರ್ 255 PWD ಪೋಲಿಂಗ್ ಸ್ಟೇಷನ್ ಅಂತ ಗುರುತು ಮಾಡಿದ್ದೀವಿ. PWD ಪೋಲಿಂಗ್ ಸ್ಟೇಷನ್ ವಿಶೇಷ ಚೇತನರ ಇರುವಂತಹ ಹೆಚ್ಚು ಇರುವಂತಹ ಮತದಾರರ ಆಗಿರೋದ್ರಿಂದ ಅದನ್ನು PWD ಪೋಲಿಂಗ್ ಸ್ಟೇಷನ್ ಅಂತ ಹೇಳಿ ನಾವು ಇದು ಮಾಡಿದ್ದೀವಿ. PS ನಂಬರ್ 132 ಇದನ್ನು ಥೀಮ್ ಬೇಸ್ಡ್ ಪೋಲಿಂಗ್ ಸ್ಟೇಷನ್ ಅಂತ ಮಾಡಿದ್ವಿ. ಬೇಲೂರು ತಮಗೆಲ್ಲ ಗೊತ್ತಿರೋ ಹಾಗೆ ಶಿಲ್ಪಕಲೆಗಳಿಗೆ ಅದು ಫೇಮಸ್ ಆಗಿರೋದ್ರಿಂದ ಅದನ್ನು ಥೀಮ್ ಬೇಸ್ಡ್ ಪೋಲಿಂಗ್ ಸ್ಟೇಷನ್ ಅಂತ ಮಾಡಿ ಶಿಲ್ಪಕಲೆಗಳಿಗೆ ಸಂಬಂಧಪಟ್ಟಂತಹ ಅಂಶಗಳನ್ನ ಆ ಪೋಲಿಂಗ್ ಸ್ಟೇಷನ್ ಅಲ್ಲಿ ನಾವು ಈಗಾಗಲೇ ಚಿತ್ರಕಲೆ ಮೂಲಕ ಮುನ್ಸಿಪಲ್ ಆಫೀಸ್ ಅಲ್ಲಿ ಬರುತ್ತೆ. PS ನಂಬರ್ 239 30 198 131 9. ಹಿಂದುಳಿದ ದೀನದಲಿತರು, ಬಡವರ ಬದುಕಿಗೆ ಆಸರೆಯಾಗಿರುವ ಕಾಂಗ್ರೆಸ್ ಪಕ್ಷದ ಹಸ್ತದ ಗುರುತಿಗೆ ಮತ ನೀಡುವ ಮೂಲಕ ಹಾಸನ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ರವರನ್ನ ಬೆಂಬಲಿಸಿ ಗೆಲ್ಲಿಸುವಂತೆ ಬ್ಲಾಕ್ ಕಾಂಗ್ರೆಸ್ ಹಿಂದುಳಿದ ವರ್ಗಗಳ ಅಧ್ಯಕ್ಷ ಮರಸಕೊಪ್ಪಲು ರಾಜಶೇಖರ್ ಮನವಿ ಮಾಡಿದರು. ಆಲೂರಿನಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿಂದು ಮಾತನಾಡಿದ ಅವರು, ಸಮ ಸಮಾಜ ನಿರ್ಮಾಣಕ್ಕಾಗಿ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ, ಸಿದ್ದರಾಮಯ್ಯ ಹಾಗೂ DK ಶಿವಕುಮಾರ್ ಶ್ರಮಿಸುತ್ತಿದ್ದಾರೆ. ನುಡಿದಂತೆ ನಡೆದಿರುವ ರಾಜ್ಯ ಸರ್ಕಾರ 5 ಗ್ಯಾರಂಟಿಗಳನ್ನು ಈಡೇರಿಸಿದ್ದು, ಇದೀಗ ಲೋಕಸಭಾ ಚುನಾವಣಾ ಪ್ರಣಾಳಿಕೆಯಾಗಿ 5 ನ್ಯಾಯಗಳ ಗ್ಯಾರಂಟಿ ಕಾರ್ಡ್ ಅನ್ನು ಮತದಾರರಿಗೆ ನೀಡುತ್ತಿದೆ. ಈ ನಿಟ್ಟಿನಲ್ಲಿ ದೇಶದ ಅಭಿವೃದ್ಧಿಯ ದೃಷ್ಟಿಯಿಂದ ಹಾಸನ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ರವರಿಗೆ ಹೆಚ್ಚಿನ ಮತ ನೀಡಿ ಗೆಲ್ಲಿಸುವಂತೆ ಮನವಿ ಮಾಡಿದರು. ಲೋಕಸಭಾ ಚುನಾವಣೆ 2024 ಇರೋದ್ರಿಂದ ನಮ್ಮ ಕಾಂಗ್ರೆಸ್ ಪಕ್ಷದ ಹಿಂದುಳಿದ ವರ್ಗದ ಜನಾಂಗ, ಹಿಂದುಳಿದ ವರ್ಗ ಏನಿದೆ ನಮ್ಮ ಆಲೂರು ಮತ್ತು ಸಕಲೇಶ್ಪುರ ಬ್ಲಾಕಲ್ಲಿ ಎಲ್ಲರೂ ಕೂಡ ಈ ಸಲ ಶ್ರೇಯಸ್ ಪಟೇಲ್ ಅವರಿಗೆ ಮತಗಳನ್ನು ಹಾಕಿ
ಹೆಚ್ಚಿನ ರೀತಿಯಲ್ಲಿ ಅವರಿಗೆ ಮತಗಳನ್ನು ಕೊಟ್ಟು ಈ ಸಲ ಗೆಲ್ಲಿಸ್ಬೇಕು ಅಂತೇಳಿ ನಾನು ಮನವಿ ಮಾಡ್ತೀನಿ ಮತದಾರರಲ್ಲಿ. ಏನಕ್ಕೆಪ್ಪ ಅಂತಂದರೆ ಈ ಸಲ ನಮ್ಮ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಮತ್ತು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ 5 ಗ್ಯಾರಂಟಿಗಳನ್ನು ಕೊಟ್ಟಿರೋದು ನಮ್ಮ ಹಿಂದುಳಿದ ವರ್ಗಕ್ಕೆ ತುಂಬ ಉಪಯೋಗವಾಗಿದೆ. 5 ಗ್ಯಾರಂಟಿಲಿ ಗೃಹಲಕ್ಷ್ಮಿ ಇರ್ಬೋದು, ಅಕ್ಕಿ ಇರ್ಬೋದು, ಮತ್ತು ಗೃಹ ಜ್ಯೋತಿ ಇರ್ಬೋದು, ಹಾಗೂ ಮತ್ತು ಯುವ ನಿಧಿ ಇರ್ಬೋದು, ಇವೆಲ್ಲ ತುಂಬ ಬಡವರಿಗೆ ನಮ್ಮ ಹಿಂದುಳಿದ ವರ್ಗಕ್ಕೆ ತುಂಬ ಉಪಯೋಗವಾಗಿದೆ. ಇದನ್ನು ನಾವು ಯಾವತ್ತೂ ಮರೆಯಂಗಿಲ್ಲ ಹಿಂದುಳಿದ ವರ್ಗ. ಹಂಗಾಗಿ ಈ ಸಲ ಹಿಂದುಳಿದ ವರ್ಗಕ್ಕೆ ಅನುಕೂಲ ಆಗಿರೋದ್ರಿಂದ ಈ ಸಲ ನಾವು ಶ್ರೇಯಸ್ ಪಟೇಲ್ ಅವರಿಗೆ ಹೆಚ್ಚಿನ ಮತ್ತು ಹಿಂದುಳಿದ ವರ್ಗ ಎಲ್ಲ ಸೇರಿ ಅಲ್ಪಸಂಖ್ಯಾತರಿರ್ಬೋದು, ಮತ್ತು ದಲಿತರಿರ್ಬೋದು, ಕುರುಬಾಸ್ ಇರ್ಬೋದು, ಏನು ಹಿಂದುಳಿದ ವರ್ಗ ನಮ್ಮ ಮಡಿವಾಳ ಸಮಾಜ ಇರ್ಬೋದು, ಆಮೇಲೆ ನಮ್ಮ ಎಲ್ಲ ಶೆಟ್ರು ಸಮಾಜ ಇರ್ಬೋದು, ಹಂಗಾಗಿ ಎಲ್ಲ ಸಮಾಜದವರು ಕೂಡ ನಾವು ಈ ಸಲ ಹಿಂದುಳಿದ ವರ್ಗಕ್ಕೆ ನಾವು ಅಧ್ಯಕ್ಷ ಆಗಿರೋದ್ರಿಂದ ಈ ಸಲ ಕಾಂಗ್ರೆಸ್ಸಿಗೆ ಓಟ್ ಕೊಟ್ಟು ಅತ್ಯುತ್ತಮವಾಗಿ ಶ್ರೇಯಸ್ ಪಟೇಲ್ ಅವರಿಗೆ. ಪತ್ರಿಕಾಗೋಷ್ಠಿಯಲ್ಲಿ ಬ್ಲಾಕ್ ಕಾಂಗ್ರೆಸ್ ಹಿಂದುಳಿದ ವರ್ಗಗಳ ಅಧ್ಯಕ್ಷ ರಾಜಶೇಖರ್, ಹಿಂದುಳಿದ ವರ್ಗಗಳ ಮುಖಂಡರಾದ ಶಿವಪ್ಪ, ಪಣೀಶ್, ತೊಗರನಹಳ್ಳಿ, ಚಂದ್ರಶೆಟ್ಟಿ, ಅವಿನಾಶ್, ಮರಸಕೊಪ್ಪಲು, ಲಕ್ಕಯ್ಯ ಇದ್ದರು. ಹೆತ್ತೂರು ಗ್ರಾಮದಲ್ಲಿ ವಿಜೃಂಭಣೆಯಿಂದ ವಾರದಿಂದ ನಡೆದ ಸುಗ್ಗಿ ಉತ್ಸವಕ್ಕೆ ಬುಧವಾರ ತೆರೆ ಬಿದ್ದಿತ್ತು. ಗ್ರಾಮದೆಲ್ಲೆಡೆ ತಳಿರು, ತೋರಣ, ದೀಪಾಲಂಕಾರದಿಂದ ಸಿಂಗರಿಸಲಾಗಿತ್ತು. ಗ್ರಾಮದಲ್ಲಿ ಮಂಗಳವಾರದಿಂದ ಬುಧವಾರ ಸಂಜೆವರೆಗೆ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಸಡಗರ ಕುಣಿತದ ನಡುವೆ ದೇವಿರಮ್ಮ ಸುಗ್ಗಿ ಹಬ್ಬ ಅದ್ದೂರಿಯಾಗಿ ನಡೆಯಿತು. ಸುತ್ತಮುತ್ತಲಿನ ಗ್ರಾಮಗಳ ಗ್ರಾಮಸ್ಥರು ಸೇರಿದಂತೆ ಲಿಂಗಭೇದವಿಲ್ಲದೆ, ವಯಸ್ಸಿನ ಅಂತರವಿಲ್ಲದೆ ಪುಷ್ಪಾಲಂಕಾರ ಮಾಡಿದ್ದ ಬಿಲ್ಲುಗಳನ್ನು ಹಿಡಿದು ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನ ಸುತ್ತ ಹಾಗೂ ಸುಗ್ಗಿ ಕಟ್ಟೆಯಲ್ಲಿ ಮಂಗಳವಾರ ರಾತ್ರಿ ಇಡೀ ಕುಣಿದು ಕುಪ್ಪಳಿಸಿದರು. ಮಂಗಳವಾರ ಬೆಳಗ್ಗೆ ಹೆಣ್ಣು ಮಕ್ಕಳ ಸುಗ್ಗಿ ನಡೆಯಿತು. ಹೆಣ್ಣು ಮಕ್ಕಳು, ಮಹಿಳೆಯರು ಮಾತ್ರ ದೇವರ ಉತ್ಸವ ಮೂರ್ತಿ ಹೊತ್ತು ಸುಗ್ಗಿ ಕುಣಿಯುವುದು ಹೆತ್ತೂರು ಸುಗ್ಗಿಯ ಮತ್ತೊಂದು ವಿಶೇಷವಾಗಿದೆ. ಮಂಗಳವಾರ ದೇವರನ್ನ ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ತಂದು ಹೂವಿನ ಅಲಂಕಾರ ಮಾಡಲಾಯಿತು. ಸಂಜೆ ದೇವಸ್ಥಾನದಲ್ಲಿ ಭಕ್ತರು ಇಷ್ಟಾರ್ಥ ಸಿದ್ಧಿಗಾಗಿ ಹರಕೆ ಹವನ ಸಲ್ಲಿಸಿದರು. ಇದೇ ಸಂದರ್ಭದಲ್ಲಿ 1000ಕ್ಕೂ ಹೆಚ್ಚು ಸೀರೆಗಳು ಭಕ್ತರಿಂದ ದೇವರಿಗೆ ಹರಕೆ ರೂಪದಲ್ಲಿ ಸಲ್ಲಿಕೆಯಾದವು. ಇದಕ್ಕೂ ಮುನ್ನ ಏಪ್ರಿಲ್ 9ರ ಯುಗಾದಿ ಹಬ್ಬದಂದು ಮಧ್ಯಾಹ್ನ ದೇವಸ್ಥಾನದಲ್ಲಿ ಪಂಚಾಂಗ ಓದಲಾಯಿತು. 16ರಂದು ಸಂಜೆ 4 ಗಂಟೆಗೆ ಸರಿಯಾಗಿ ಸುಗ್ಗಿ ಸಾರು, 18ರಂದು ಸಂಜೆ ಹಾಗೂ 19ರಂದು ಬೆಳಗ್ಗೆ ಹೊನ್ನಾರು ಸುಗ್ಗಿ, 23ರಂದು ಬೆಳಗ್ಗೆ ಹೆಣ್ಣು ಮಕ್ಕಳ ಸುಗ್ಗಿ ಹಾಗೂ ಅದೇ ದಿನ ರಾತ್ರಿ ಬಿಲ್ಲು ಸುಗ್ಗಿ ಮತ್ತು 24ರ ಮಧ್ಯಾಹ್ನ ಮಡೆ ಉತ್ಸವ ಆಯಿತು. ಮಂಗಳವಾರ ರಾತ್ರಿ ಬುಧವಾರ ಮಧ್ಯಾಹ್ನ ಗ್ರಾಮಸ್ಥರಿಂದ ಪಾನಕ ಅನ್ನದಾಸೋಹ ನಡೆಯಿತು. ಉತ್ಸವ ಮೆರವಣಿಗೆಯಲ್ಲಿ ಮಲೆನಾಡು ವಾದ್ಯ ಹಾಗೂ ಹೊಸ ದಂಪತಿ ಮಡೆ ಮುಗಿದರು. ಒಟ್ಟಿನಲ್ಲಿ ಇತಿಹಾಸ ಪ್ರಸಿದ್ಧ ಹೆತ್ತೂರು ಶ್ರೀ ದೇವಿರಮ್ಮ ಹಾಗೂ ಚಿಕ್ಕಮ್ಮನವರ ಸುಗ್ಗಿ ಉತ್ಸವವನ್ನ ಸಹಸ್ರಾರು ಮಂದಿ ಕಣ್ತುಂಬಿಕೊಳ್ಳುವ ಮೂಲಕ ಸಂಭ್ರಮಿಸಿ ಭಾವಪರವಶರಾದರು. ಲೋಕಸಭಾ ಚುನಾವಣೆ ಏಪ್ರಿಲ್ 26ರಂದು ನಡೆಯಲಿದ್ದು, ಇದಕ್ಕಾಗಿ ಅರ್ಕಲ್ಗೂಡು ವಿಧಾನಸಭಾ ವ್ಯಾಪ್ತಿಯಲ್ಲಿ ಸಕಲ ಸಿದ್ಧತೆಯೊಂದಿಗೆ ಚುನಾವಣಾ ಕಾರ್ಯಕ್ಕೆ 1132 ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಲಾಗಿದೆ ಎಂದು ಸಹಾಯಕ ಚುನಾವಣಾಧಿಕಾರಿ ಧರ್ಮಪಾಲ್ ತಿಳಿಸಿದರು. ಅರ್ಕಲ್ಗೂಡು ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮೈದಾನದಲ್ಲಿ ಚುನಾವಣಾ ಸಿಬ್ಬಂದಿಗಳಿಗೆ ಮತಯಂತ್ರ ವಿತರಣೆ ಮಾಡಿ ಮಾತನಾಡಿದ ಅವರು, 2 ಹಂತದಲ್ಲಿ ಸಿಬ್ಬಂದಿಗಳಿಗೆ ತರಬೇತಿ ನೀಡಲಾಗಿದೆ. ಯಾವುದೇ ಸಮಸ್ಯೆ ಉಂಟಾಗದಂತೆ ಕ್ರಮ ವಹಿಸಲಾಗಿದೆ. ವಿಧಾನಸಭಾ ಕ್ಷೇತ್ರದ ಎಲ್ಲ 283 ಮತಗಟ್ಟೆ ಕೇಂದ್ರಗಳಿಗೆ ರಕ್ಷಣಾ ಸಿಬ್ಬಂದಿಗಳಿಗೆ ಬಸ್ ಹಾಗೂ ಖಾಸಗಿ ವಾಹನ ಮೂಲಕ ತೆರಳುವ ವ್ಯವಸ್ಥೆ ಮಾಡಲಾಗಿದೆ. 56 ಮಂದಿ ಹೆಚ್ಚುವರಿ ಇದ್ದು, ಸಮಸ್ಯೆ ಕಂಡುಬಂದ ಮತಗಟ್ಟೆಗೆ ನಿಯೋಜನೆ ಮಾಡಲಾಗುವುದು. ಎಲ್ಲ ಮೂಲಭೂತ ಸವಲತ್ತುಗಳನ್ನು ಮತದಾನ ಕೇಂದ್ರದಲ್ಲಿ ಮಾಡಿಕೊಳ್ಳಲಾಗಿದೆ ಎಂದರು. 5 ಪಿಂಕ್ ಬೂತ್ಗಳನ್ನು ನಮ್ಮಲ್ಲಿ ನಾವು ನಿಗದಿಪಡಿಸಿಕೊಂಡಿದ್ದೀವಿ. ಎಲ್ಲೆಲ್ಲಿ? ಇಲ್ಲಿ ಪ್ರೈಮರಿ ಸ್ಕೂಲ್ ಕೋಟೆ, ಅರ್ಕಲ್ಗೂಡು, ಸಾಲಗೆರೆ, ಇಲ್ಲಿ ಹುಲಿಕಲ್ ಹೈಯರ್ GHPS ಅಲ್ಲಿ, ಮತ್ತು ಜೂನಿಯರ್ ಕಾಲೇಜ್ ಅರ್ಕಲ್ಗೂಡಲ್ಲಿದೆ, ಹೆಂಟಗೆರೆ 230, ಆಮೇಲೆ ಇನ್ನೊಂದು ರಾಮನಾಥಪುರದಲ್ಲಿ GHPS, ಇನ್ನೊಂದು ಮಧುರನಹಳ್ಳಿಇದೆ. ಇದು ನಾವು ಈಗಾಗಲೇ ತಿಂಗಳು 13, 14 ಮತ್ತು 15ರಂದು ಹಿರಿಯ ನಾಗರಿಕರಿಗೆ ಮತ್ತು ವಿಶೇಷಚೇತನರಿಗೆ ಮನೆ ಮನೆಗೂ ವೋಟಿಂಗ್ ಮಾಡ್ಕೊಂಡಿದ್ವಿ. 723 ರಿಜಿಸ್ಟ್ರೇಷನ್ ಆಗಿದ್ದರು. ಅದರಲ್ಲಿ 694 ವೋಟ್ ಮಾಡಿದ್ದಾರೆ. ಈ 2ನೇ ಭೇಟಿ ಕೊಟ್ಟು ಬಂದಿದ್ವಿ. 2ನೇ ಭೇಟಿಗೂ ಸಿಗದೇ ಇರೋರಿಗೆ ನಾವು ಪೂರ್ವ ಸೂಚನೆ ಕೊಟ್ಟಿದ್ವಿ. 2ನೇ ಭೇಟಿಗೆ ಬರ್ತೀವಿ ಅಂತ ಡೇಟ್ ಕೊಟ್ಟಾಗಲೂ ಒಂದು 15 ಜನ ಅನಾನುಕೂಲ ಬಂದಿಲ್ಲ. 9 ಜನ ಮೃತರಾಗಿದ್ದು ಅವರು ವೋಟ್ ಮಾಡೋಕ್ಕಾಗಿಲ್ಲ. ಈಗ ಕೂಡ ಯಾರಿದ್ದಾರೆ 85 ಇರಲಿ ಅಥವಾ 100+ ಇರಲಿ, ಅವರು ಕೂಡ ಬಂದು ಯಾರು ಹೋಮ್ ವೋಟಿಂಗ್. ತಹಶೀಲ್ದಾರ್ ಬಸವರೆಡ್ಡಪ್ಪ ರೋಣದ್ ಮಾತನಾಡಿ, ಹಳ್ಳಿ ಮೈಸೂರು ಹೋಬಳಿ ಸೇರಿದಂತೆ ಒಟ್ಟು 2,30,888 ಮತದಾರರಿದ್ದಾರೆ. ಈ ಪೈಕಿ 1,17,499 ಮಂದಿ ಪುರುಷರು, 1,13,383 ಮಹಿಳಾ ಮತದಾರರು ಮತ್ತು ಇತರೆ 5 ಮಂದಿ ಇದ್ದಾರೆ. ತಾಲೂಕಿನಲ್ಲಿ 36 ಸೂಕ್ಷ್ಮ ಮತಗಟ್ಟೆಗಳನ್ನು ಗುರುತಿಸಲಾಗಿದೆ. ತಾಲೂಕಿನ ಹುಲಿಕಲ್, ರಾಮನಾಥಪುರ, ಮಧುರನಹಳ್ಳಿ, ಪಟ್ಟಣದ ಕೋಟೆ, ಸಾಲಗೇರಿ ಪಿಂಕ್ ಮತಗಟ್ಟೆ ಸ್ಥಾಪಿಸಲಾಗಿದೆ ಎಂದು ಮಾಹಿತಿ ನೀಡಿದರು. ಈಗಾಗಲೇ ಹಿರಿಯ ನಾಗರಿಕರು, ವಿಕಲಚೇತನರಿಂದ 694 ಹೋಮ್ ವೋಟಿಂಗ್ ಮಾಡಲಾಗಿದೆ. ಉಳಿದವರು ನಾಳೆ ನಡೆಯುವ ಮತದಾನದಲ್ಲಿ ಮತ ಹಾಕಲು ಅವಕಾಶ ಮಾಡಿಕೊಡಲಾಗಿದೆ. ಆಸಕ್ತರು ಸಹಾಯಕರಿಂದ ಮತದಾನ ಮಾಡಬಹುದು ಎಂದರು. ಮೂಲಭೂತ ಸೌಕರ್ಯ, ಡ್ರಿಂಕಿಂಗ್ ವಾಟರ್, ಫುಡ್ಡು ಇದಕ್ಕೆಲ್ಲ ನಾವು ಸಿದ್ಧತೆ ಮಾಡ್ಕೊಂಡಿದ್ದೀವಿ.
ಮತ್ತು ನಮ್ಮ ಸೆಕ್ಟರ್ ಆಫೀಸರ್ಸು ಈ ಹಿಂದೆ ತರಬೇತಿ ನೀಡಿದ್ದಾರೆ, ಮಾಸ್ಟರ್ ಟ್ರೈನರ್ಸು ತರಬೇತಿ ನೀಡಿದ್ದಾರೆ. ಎಲ್ಲ ಸಿಬ್ಬಂದಿಗಳಿಗೆ ಮಾಕ್ಪೋಲು, CRC ಇತರೆ ತಾಂತ್ರಿಕ ವಿಚಾರಗಳನ್ನು ಏನು ನಮೂನೆಗಳನ್ನೆಲ್ಲ ಮಾಹಿತಿ ಎಲ್ಲ ತರಬೇತಿಯಲ್ಲಿ ಎಲ್ಲ ಸಿಬ್ಬಂದಿಗಳಿಗೆ ನೀಡಿರುತ್ತಾರೆ. ಈ ಭೋಜನದ ನಂತರ ಸಿಬ್ಬಂದಿಗಳು PRO, APROಗಳು ಅವರವರ ನಿಯೋಜನೆಗೊಂಡ ಮತಗಟ್ಟೆ ಕೇಂದ್ರಗಳಿಗೆ ಅವರು ಸಾಮಗ್ರಿಗಳನ್ನು ತೆಗೆದುಕೊಂಡು EVM ಮತಯಂತ್ರಗಳನ್ನು ಬಸ್ಗಳು, ನಮ್ಮಲ್ಲಿ 41 ಬಸ್ಗಳು ಬಂದಿದೆ, ಎಲ್ಲ ಬಸ್ಗಳ ಮೂಲಕ ಆ ರೂಟ್ಗೆ ಎಲ್ಲ ಇವತ್ತು ಈಗ ಹೊರಡ್ತಾ ಇದ್ದಾರೆ. ಎಲ್ಲ ನಮ್ಮ ಸಿಬ್ಬಂದಿಗಳು ಎಲ್ಲರಿಗೂ ಧನ್ಯವಾದನ ಅರ್ಪಿಸ್ತಾ ಎಲ್ಲರೂ ಸಹ ಚುನಾವಣೆಯಲ್ಲಿ ಭಾಗವಹಿಸಿ ಈ ಪ್ರಜಾಪ್ರಭುತ್ವ ಕರ್ತವ್ಯನ ಯಶಸ್ವಿಯಾಗಿ ಮಾಡೋಣ ಅಂತ ನನ್ನ ಒಂದು ಪ್ರಾರ್ಥನೆಯ ಮೂಲಕ ಎಲ್ಲರಿಗೂ ಹೇಳ್ತಾ ಒಂದೆರಡು ಮಾತನ್ನ ಮುಗಿಸ್ತೇನೆ. ಮಕ್ಕಳಲ್ಲಿ ಕಲೆ ಸಂಸ್ಕೃತಿಯ ಬಗ್ಗೆ ಅರಿವು ಮೂಡಿಸಲು ಬೇಸಿಗೆ ಶಿಬಿರಗಳು ಸಹಾಯಕವಾಗಿದೆ ಎಂದು ಚಲನಚಿತ್ರ ನಿರ್ದೇಶಕ KM ರಘು ತಿಳಿಸಿದರು. ಅರಕಲಗೂಡು ಪಟ್ಟಣದ ಗಣಪತಿ ಕೊತ್ತಲು ಉದ್ಯಾನದಲ್ಲಿ ರಾತ್ರಿ ಏಕತಾರಿ ಸಾಂಸ್ಕೃತಿಕ ಸಂಘಟನೆ ಏರ್ಪಡಿಸಿದ್ದ ಹಾರೋಣ ಬಾ ಬೇಸಿಗೆ ಶಿಬಿರದ ಸಮಾರೋಪ ಸಮಾರಂಭದಲ್ಲಿ ಮಾತನಾಡಿದ ಅವರು, ಪಠ್ಯ ಚಟುವಟಿಕೆಗಳ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಿಗೂ ಆದ್ಯತೆ ಅಗತ್ಯ. ಇದು ಅವರಲ್ಲಿನ ಸೂಕ್ತ ಪ್ರತಿಭೆಯನ್ನು ಅರಳಿಸಲು ಸಹಾಯಕವಾಗಲಿದೆ ಎಂದರು. ಆ ಮಕ್ಕಳಿಗೆ ನಾವು ಸರಿಯಾದ ಒಂದು ಮಾರ್ಗದರ್ಶನವನ್ನ ನೀಡಬೇಕಾಗಿರೋದು ನಮ್ಮ ಕರ್ತವ್ಯ. ನಮ್ಮ ಈ ಬಿಸಿ ಚಟುವಟಿಕೆಗಳಲ್ಲಿ ಅರಕಲಗೂಡಲ್ಲಿ 15 ದಿವಸ ಬಂದು ಕ್ಯಾಂಪ್ ಮಾಡೋದು ನನಗೂ ಬಹಳ ಕಷ್ಟ. ನಿಮ್ಗೆ ಗೊತ್ತಿದೆ, ನಾನು ಜನಪದ ಯೂನಿವರ್ಸಿಟಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಮೈಸೂರಿನಲ್ಲಿ. 15 ದಿವಸದಿಂದ ರಜೆ ಹಾಕಿ ನಾನಿಲ್ಲಿ ಕೆಲಸವನ್ನ ಮಾಡ್ತಾ ಎರಡನ್ನೂ ಬ್ಯಾಲೆನ್ಸ್ ಅನ್ನ ಮಾಡ್ತಾ ಇದ್ದೀನಿ. ಬಹಳ ಕಷ್ಟ. ಆದರೆ ನಮ್ಮ ಮಕ್ಕಳಿಗೆ ಕಂಸಾಳೆಯಿಂದ ಕಲಿಸ್ಬೇಕು, ಡೊಳ್ಳು ಕುಣಿತ ಕಲಿಸ್ಬೇಕು, ಪೂಜಾ ಕುಣಿತ ಕಲಿಸ್ಬೇಕು, ಪಟದ ಕುಣಿತ ಕಲಿಸ್ಬೇಕು, ಹಾಡುಗಳನ್ನ ಕಲಿಸ್ಬೇಕು ಅನ್ನೋದು ನನ್ನ ಒಂದು ಆಸೆ. ನಮಗಂತೂ ಅವಕಾಶಗಳು ಸಿಗಲಿಲ್ಲ, ನಮ್ಮ ಮಕ್ಕಳಿಗಾದ್ರೂ ಸಿಗಲಿ ಅನ್ನೋ ಉದ್ದೇಶ ಇಟ್ಕೊಂಡು ಕಳೆದ 6 ವರ್ಷದಿಂದ ಈ ಶಿಬಿರವನ್ನು ಇಲ್ಲಿ ಮಾಡ್ತಾ ಇದ್ದೇವೆ. ನನಗೆ ಹಲವಾರು ಪೋಷಕರು ಸಹಕಾರವನ್ನು ನೀಡಿದ್ದಾರೆ. ಅವ್ರ ಮಕ್ಕಳನ್ನ ನನ್ನ ಹತ್ರ ಕಳಿಸ್ಕೊಟ್ಟು ಇಲ್ಲಿ ಕಲಿತಂಥ ಮಕ್ಕಳು ಅವ್ರ ಶಾಲೆನಲ್ಲೇ ನಾಟಕ ಡೈರೆಕ್ಟನ್ನು ಮಾಡ್ತಾರೆ, ಕಂಸಾಳೆಯನ್ನು ಹೇಳ್ಕೊಡುವಂತಾಗಿದೆ. ಕಾರ್ಯಕ್ರಮದ ಆಯೋಜಕ ರಂಗಕರ್ಮಿ ದೇವಾನಂದ ಅವರ ಪ್ರಸಾದ್ ಮಾತನಾಡಿ, ಜನಪದ ಕಲೆ ನಮ್ಮ ಮೂಲ ಬೇರಾಗಿದ್ದು ಇದನ್ನು ಉಳಿಸಿಕೊಳ್ಳುವುದು ನಮ್ಮೆಲ್ಲರ ಹೊಣೆಯಾಗಿದೆ. ಮಕ್ಕಳಲ್ಲಿ ಈ ಕುರಿತು ಅರಿವು ಬೆಳೆಸಿದಾಗ ಅದು ನಿರಂತರವಾಗಿ ಮುಂದುವರಿಯಲು ಸಾಧ್ಯವಾಗುತ್ತದೆ. ಈ ಹಿನ್ನೆಲೆಯಲ್ಲಿ ಕಳೆದ 6 ವರ್ಷಗಳಿಂದ ಬೇಸಿಗೆ ಶಿಬಿರದ ಮೂಲಕ ಮಕ್ಕಳಿಗೆ ಪೂಜಾ ಕುಣಿತ, ಪಾಠ ಕುಣಿತ, ಮಲ್ಲಕಂಬ, ಕಂಸಾಳೆ, ಕೋಲಾಟ, ತೊಗಲುಗೊಂಬೆಯಂತಹ ಜಾನಪದ ಕಲಾ ಪ್ರಕಾರಗಳನ್ನು ಕಲಿಸುವುದರ ಜೊತೆಗೆ ಪರಿಸರ ರಕ್ಷಣೆಯ ಕುರಿತು ಅರಿವು ಮೂಡಿಸುತ್ತಿರುವುದಾಗಿ ಹೇಳಿದರು. ಬದುಕಿನಲ್ಲೇ ಹೋಗ್ತಾ ಇರೋದ್ರಿಂದ, ದಾರಿನಲ್ಲೇ ಸಾಕ್ತಾ ಇರೋದ್ರಿಂದ ನನಗೆ ಇಂಥವೆಲ್ಲ ತುಂಬ ಇಷ್ಟ ಆಗುತ್ತೆ. ನಮ್ಮ ಗುರುಗಳು ಕೋಟ್ಕೆನಹಳ್ಳಿ ರಾಮಯ್ಯ ಅಂತ, ನಾನು ಚಿತ್ರರಂಗಕ್ಕೆ ಹೋಗಬೇಕಾದ್ರೆ ಅವರು ಕಳಿಸ್ಕೊಟ್ಟಿದ್ದು. ಅವರು ಕೋಲಾರದಲ್ಲಿ ಆದಿಮ ಅಂತ ಒಂದು ಸಂಸ್ಥೆ ಮಾಡ್ಕೊಂಡಿದ್ದಾರೆ. ಅವರನ್ನು ಕೂಡ ಈ ವರ್ಷ ಶಿಬಿರಗಳನ್ನ ಮಾಡ್ತಾರೆ. ಅಲ್ಲೂ ಕೂಡ ನಾನು ಹೋಗಿದ್ದೀನಿ. ಒಂದು ಖುಷಿ ವಿಚಾರ ಏನಂತಂದರೆ, ಇವತ್ತು ಎಲ್ಲ ತಾಯಂದರು ಸೀರಿಯಲ್ಗಳಿಗೆ ಜಾಸ್ತಿ ಅಡಿಕ್ಟ್ ಆಗಿರ್ತಾರೆ. ಆದ್ರೂ ಕೂಡ ನೀವು ಅದನ್ನು ಬದಿಗೊತ್ತು ನಿಮ್ಮ ಮಕ್ಕಳಿಗೋಸ್ಕರ, ಮಕ್ಕಳ ಭವಿಷ್ಯಕ್ಕೋಸ್ಕರ ಅವರಲ್ಲಿರ್ತಕ್ಕಂಥ ಕಲೆಯನ್ನು ಹೊರಗಡೆ ತರಬೇಕು, ಅದನ್ನು ನಾವು ನೋಡಿ ಸಂಭ್ರಮಿಸಬೇಕು ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು. ಕಾರ್ಯಕ್ರಮದಲ್ಲಿ ತಾಲೂಕು ಆರೋಗ್ಯಾಧಿಕಾರಿ ಡಾ ಪುಷ್ಪಲತಾ, ಶಾಂತಿನಿಕೇತನ ಪ್ರೌಢಶಾಲೆಯ ಕಾರ್ಯದರ್ಶಿ ಹನುಮೇಗೌಡ ಇದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. 2024ರ ಲೋಕಸಭಾ ಚುನಾವಣೆಗೆ ಕ್ಷಣಗಣನೆ, ಮತಗಟ್ಟೆಯತ್ತ ಮತಯಂತ್ರ ಸ್ಥಾಪನೆ, ಭಾರೀ ಪೊಲೀಸ್ ಬಿಗಿ ಬಂದೋಬಸ್ತೊಂದಿಗೆ ಅಧಿಕಾರಿಗಳ ನಿಯೋಜನೆ. ಬೆಳ್ಳಂಬೆಳಗ್ಗೆ ಕಾಡಾನೆಗಳ ಗುಂಪಿನಿಂದ ದಾಳಿ, ಆನೆಗಳ ದಾಳಿಗೆ ರಸ್ತೆಯಲ್ಲಿ ಸಾಗುತ್ತಿದ್ದ ಆಟೋ ಜಖಂ, ಚಾಲಕ ಹಾಗೂ ಪ್ರಯಾಣಿಕ ಮಹಿಳೆಗೆ ಗಾಯ, ಪ್ರಾಣಾಪಾಯದಿಂದ ಪಾರು. ಹೆತ್ತೂರು ಗ್ರಾಮದಲ್ಲಿ ವಿಜೃಂಭಣೆಯಾಗಿ ವಾರದಿಂದ ನಡೆದ ಸುಗ್ಗಿ ಉತ್ಸವಕ್ಕೆ ತೆರೆ, ಗ್ರಾಮದೆಲ್ಲೆಡೆ ತಳಿರು, ದೀಪಾಲಂಕಾರ, ಇತಿಹಾಸ ಪ್ರಸಿದ್ಧ ಸುಗ್ಗಿ ಉತ್ಸವವನ್ನ ಕಣ್ತುಂಬಿಕೊಂಡ ಭಕ್ತರು. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ಟಿವಿ, ಸತ್ಯದ ಕಡೆ ನಮ್ಮ ನಡೆ.